ಅವಾಗಿಂದಾನು ಆಂಜನೇಯ ಸ್ವಾಮಿ ನಾವು ಪೂಜೆ ಮಾಡ್ಕೊಂಡ್ ಬರ್ತಾ ಇದೀವಿ. ಭಗವಂತ ನಮ್ಮ ಒಳ್ಳೆ ದೇವಸ್ಥಾನ ಇನ್ನೊಂದು ಮಹತ್ವ ಏನಂತಂದ್ರೆ ನಮ್ಮ ತಂದೆಯವರು ಇದ್ದದ್ದು 3 ಎಕರೆ ಜಮೀನು, 4 ಜನ ಅಂತಂದಿರು. ಬಟ್ ನಮ್ಮ ತಂದೆಯವ್ರದ್ದು ಬಂದು ಅರಕೆ ಅಂದ್ರೆ ಇಷ್ಟೇ, ಒಂದು ದೇವ್ರಿಗೆ ಒಂದು ಹೂವನೋ ಇನ್ನೊಂದು ಕೊಡೋದಷ್ಟೇ. ಅದಾದ್ಮೇಲೆ 30 ಇದ್ ಮಾಡ್ಕೊಂಡ್ ಬೆಳ್ದಕೊಂಡಿದ್ದು ಸಂಸಾರ ಬಿಡುಗಡೆ ಆಯ್ತು. ಅದ್ ಬಂದು ಇವಾಗ ಕರೆಕ್ಟ್ ಆಗಿ ಅಪ್ಪದ ಪಾದ ಇರ್ತಿ, ಯಾವ್ದು ನೋವು ಇಲ್ಲದೆ ಮನ್ಸಲ್ಲಿ ಒಂದ್ ವ್ಯಾಧಿ ಇರ್ಲಿ, ಒಂದ್ ನೋವು ಇರ್ಲಿ, ಬಂದು ಒಂದ್ ಅರಕೆ ಮಾಡ್ಕೊಂಡಾಗ ಅದ್ ಒಂದ್ ವಾರದಲ್ಲೇ ನಮಗೆ ಕ್ಲಿಯರ್ ಅಂತ ತೋರಿಸಿದೆ. ಅದೊಂದಕ್ಕೆ ನಾವು ಈ ಸ್ವಾಮಿಗೆ ಬಂದು ಒಂದ್ ದರ್ಶನ ಮಾಡ್ಕೊಂಡು ಒಂದ್ ಸುತ್ತಾಡ್ಕೊಂಡು 134 ವರ್ಷದ ಹಿಂದೆ ಪೂರ್ವಿಕರ ಕಾಲದಲ್ಲಿ ನಡೆದಿರುವಂತಕ್ಕಂತ ಒಂದೇ ರಾತ್ರಿಗೆ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಹಳ್ಳಿ ಮಾರ್ನಹಳ್ಳಿಯಲ್ಲಿರುವಂತಹ 832 ವರ್ಷ ಹಳೇದಾದಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿನ ವಿಶೇಷತೆ ಎಂತ ಪವರ್ಫುಲ್ ಆಗಿದೆ ಅಂತಂದ್ರೆ, ನೀವೇ ಒಂದ್ಸಲ ಬಂದು ಕಣ್ತುಂಬ್ಕೊಂಡ್ರೆ ಇಲ್ಲಿ ಬಲಗಡೆ ಹೂವು ಕೊಟ್ಟ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅದು ನಿಲ್ಲಲ್ಲ, ಬೇಗ ಅದು ನಿಮ್ಮಂತೆ ಆಗತ್ತೆ. ಎಡಗಡೆ ಏನಾರ ಕೊಟ್ಟ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅದಾಗಲ್ಲ. ಅದ್ರ ಬಗ್ಗೆ ಆಸೆ ಬಿಟ್ಬಿಡಿ ಅಂತ ಇರುವಂತಹ ಪದ್ಧತಿ ಇದು. 832 ವರ್ಷ ಇರುವಂತ ಪುರಾತನ ಹೊಂದಿರುವಂತ ಆಂಜನೇಯ ಸ್ವಾಮಿ, ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂತ ಆಂಜನೇಯ. ಬನ್ನಿ ಆ ದೇವರ ದರ್ಶನ ಮಾಡಿಸ್ಕೊಡ್ತೀನಿ, ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ನಮ್ಮ ತಾತ, ನಮ್ಮ ತಂದೆ ಇವರೆಲ್ಲರೂ ಇಲ್ಲಿ ಸೇವೆ ಮಾಡಿದ್ರೆ, ಮತ್ತು ಈ ಭಕ್ತಾದಿಗಳಾಗಿದ್ದಾರೆ. ಈ ದೇವ್ರದ್ದು ಶಕ್ತಿ ಏನಂತಂದರೆ, ಹೇಳ್ದೇನೆ ನಮಗೆ ವರ ಕೊಡೋದು, ಒಳ್ಳೇದು ಮಾಡೋದು. ಹೀಗಾಗಿ ನಾನು ಚುನಾವಣೆಗೆ ಸ್ಪರ್ಧಿಸಿದಾಗ ನಾನು ಬಂದು ಒಂದೇ ಸಲ ಕೈ ಮುಕ್ಕೋಗಿದ್ದು, ಮತ್ತೆ ನನ್ನ ರಿಸಲ್ಟ್ ಬಂದಾಗೆ ನಾನು ಗೆದ್ದ ಮೇಲೆ ಬಂದು ಇಟ್ಕೊಂಡಿದ್ದು ಒಂದು ಶಕ್ತಿ. ಅಂದರೆ ಇಲ್ಲಿ ಹೂವು ಕೊಡೋ ಪದ್ಧತಿ, ಹೂವು ಕೊಡೋ ಪದ್ಧತಿ. ಅಂದರೆ ಯಾವ್ಯಾವ ಪೂಜೆ ಇರುತ್ತೆ, ಯಾವ್ಯಾವ ನಿಮಗೆ ಇಲ್ಲಿ ಹೂವು ಕೊಡುವಂಥದ್ದು? ಪ್ರತಿ ಶನಿವಾರ. ಪ್ರತಿ ಶನಿವಾರ, ಮಂಗಳವಾರ, ಅಮಾವಾಸ್ಯೆ ಮತ್ತು ಯುಗಾದಿ ಇಂಥ ಶುಭ ಸಮಾರಂಭಗಳಲ್ಲಿ ಆಚರಣೆ, ಮತ್ತು ಈ ಊರ ಹಬ್ಬ ಮಾಡ್ತೀವಲ್ವಾ, ಅವತ್ತು ವಿಜೃಂಭಣೆ ಮಾಡ್ತೀವಿ. ಅಂದರೆ ಈ ದೇವಸ್ಥಾನ ಫಸ್ಟು ಹಳೇದು, ನೀವು ನಿಮ್ಮ ಕಣ್ಣಂಗೆ ಹಿರಿಕರು ಏನೋ ಹೇಳಿದಾಗ ಇದು ಎಷ್ಟು ವರ್ಷದ ಪುರಾತನ ಅಂತ, 600 ವರ್ಷದ ಅಂತ ಹೇಳಿದ್ರೆ, ಅಂದರೆ ಈಗ ಹಳೇದು ಇದ್ದಿದ್ದು ಈ ಥರ ಆಗೋ ಕಾರಣ ಹೆಂಗೆ ಏನು ಅಂತ ಅದ್ರ ಬಗ್ಗೆ ಏನೋ ಗೊತ್ತಾ ಸರ್? ಅಷ್ಟೊಂದು ಮಾಹಿತಿ ಇಲ್ಲ, ತಿಳ್ಕೊಂಡಿದ್ವಿ. ಮೊದಲು ಸುಮ್ಮನೆ ಒಂದು ಬಂಡೆ ಆಂಜನೇಯ ಸ್ವಾಮಿ ಅಂತ ಹೇಳ್ತಿದ್ರು. ಆವಾಗ ನಮ್ಮ ತಂದೆಯವರು ಮತ್ತು ಊರು ಹಿರಿಕರೆಲ್ಲ ಸೇರಿಕೊಂಡು ಸ್ವಲ್ಪ ಸೀಟೊಂದು ಮತ್ತು ಕಾಂಪೌಂಡ್ ಎಲ್ಲ ವ್ಯವಸ್ಥೆ ಮಾಡಿ, ಈಗ ಇನ್ನೊಬ್ರು ದಾನಿ ನಮ್ಮ ನಂಜೇಗೌಡರು ಅಂದ್ಬಿಟ್ಟು ಅವ್ರ ದೇವಸ್ಥಾನಕ್ಕೆ ಸ್ವಲ್ಪ ಅವ್ರ ಕೊಡುಗೆಯಿಂದಾಗಿ ದೇವಸ್ಥಾನ ಇಷ್ಟೊಂದು ತುಂಬ ಅದ್ಭುತವಾಗಿ ಬಂದಿದೆ. ಅಂದರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಜಾಸ್ತಿ ಅರ್ಕೆ ಮಾಡ್ಕೊವಂಥದ್ದೇನು, ಜಾಸ್ತಿ ಬೇಡುವಂಥದ್ದೇನು? ಸೊ ಮನಸ್ಸಲ್ಲೇ ಕೋರ್ಕೋತಾರೆ, ಮನಸ್ಸಲ್ಲೇ ಹೋಗ್ತಾರೆ. ಅರ್ಕೆ ಒಂದಕ್ಕಿಂತ ಪೂಜೆ. ಇಲ್ಲಿ ಯಾವುದೇ ಥರದ ಅರ್ಕೆ ಹೊತ್ಕೊಂಡು ನಾವು ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಏನಿಲ್ಲ, ಮುಂಚೆಲ್ಲಿ ಕೋರ್ಕೋತೀವಿ, ಆಯ್ತದೆ ಒಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಈ ಥರ ಇದರಲ್ಲಿ ಕಮರ್ಷಿಯಲ್ ಆಗಿ ಇನ್ನೊಂದಾಗಿ ಏನಿಲ್ಲ, ಇಲ್ಲಿ ಏನಿಲ್ಲ. ನಾವು ಬಂದು ಕೋರ್ಕೋತೀವಿ, ದೇವರು ನಮ್ಗೆ ಒಳ್ಳೇದು ಮಾಡ್ತಾನೆ. ನಾವು ಒಂದು ಪೂಜೆ ಮಾಡ್ಕೋತೀವಿ, ಒಂದು ಅಭಿಷೇಕ ಮಾಡ್ತೀವಿ, ಇಲ್ಲ ಒಂದು ಬೆಣ್ಣೆ ಅಲಂಕಾರ, ತುಪ್ಪ ಅಲಂಕಾರ ಮಾಡ್ಕೊಂಡು ಹೋಗ್ತೀವಿ. ಈ ಥರ ಕಮರ್ಷಿಯಲ್ ಆಗಿ ನಾವು ಅದನ್ನ ಇದು ಕೊಡ್ತೀವಿ ಅದು ಕೊಡ್ತೀವಿ ಅಂತ ಯಾವುದೇ ಥರದ್ದು ಇಲ್ಲಿ ಇದಿಲ್ಲ. ನಾವು ಮುಂಚೆಲಿ ಕೋರ್ಕೊಂಡು ಹೋಗ್ತೀವಿ, ಒಳ್ಳೇದು ಮಾಡಪ್ಪ, ನೆಕ್ಸ್ಟ್ ಬಂದು ಪೂಜೆ ಮಾಡ್ತೀವಿ, ಅಲಂಕಾರ ಮಾಡ್ತೀವಿ, ಅದು ಅಷ್ಟೇ. ಸಿಂಪ್ಲಿಸಿಟಿ ಆಗಿದೆ ಸರ್. ಈಗ ನೀವು ಈ ಆಂಜನೇಯನ ಎಷ್ಟು ನಂಬಿದ್ದೀರಿ? ತುಂಬ ನಂಬಿದ್ದೀವಿ. ಈಗ ನಾನೇನೇ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಈ ದೇವರೇ ಕಾರಣ. ಇನ್ನೊಂದ್ಸಲ ನಿಮ್ಮ ಹೆಸರು ಹೇಳ್ಬಿಟ್ಟು ನೀವೇನು ವೃತ್ತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮೂರ್ತಿ ಗ್ರಾಮ ಪಂಚಾಯತ್ ಮಾತಿ ಉಪಾಧ್ಯಕ್ಷರು, ಅಲ್ಲಿ ಗ್ಯಾರಂಟಿ ಉಪಾಧ್ಯಕ್ಷರು, ಕನಕಪುರ ತಾಲೂಕೆ. ಈ ದೇವಸ್ಥಾನ ಇನ್ನೊಂದು ಮಹತ್ವ ಏನಂತಂದ್ರೆ, ನಮ್ಮ ತಂದೆಯವರು ಇದ್ದದ್ದು 3 ಎಕರೆ ಜಮೀನು, 4 ಜನ ಅಂತಂದಿರು. ಬಟ್ ನಮ್ಮ ತಂದೆಯವ್ರದ್ದು ಬಂದು ಅರಕೆ ಅಂದ್ರೆ ಇಷ್ಟೇ, ಒಂದು ದೇವ್ರಿಗೆ ಒಂದು ಹೂವನೋ ಇನ್ನೊಂದು ಕೊಡೋದಷ್ಟೇ. ಅದಾದ್ಮೇಲೆ 30 ಎಕರೆ ಜಮೀನು ಮಾಡಿದ್ರು. ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದ್ರು, ಇನ್ನೂ ಚೆನ್ನಾಗಿದ್ದಾರೆ, ಮುಂದಕ್ಕೂ ಚೆನ್ನಾಗಿರ್ತಾರೆ. ನೀವು ಬಂದ ಬರೀ 3 ಎಕರೆ ನಿಮ್ಮ ತಂದೆಯವರು ಇದ್ದಾಗ ಅರಕೆ ನಮ್ಮ ತಂದೆಯವ್ರನ್ನೇ ಮಾಡಿದ್ದು. ನಿಮ್ಮ ತಂದೆಯವರು ಅರಕೆ ಮಾಡ್ಕೊಂಡಿದ್ದು. 30 ಎಕರೆ ಜಮೀನು ತೆಗೆದು. ಎಷ್ಟು ವರ್ಷದಲ್ಲಿ ಸರ್ ಇದು? ಸರ್ ಸುಮಾರು 45 ವರ್ಷದಲ್ಲಿ 45 ವರ್ಷದಲ್ಲಿ ಅರಕೆ ಮಾಡ್ಕೊಂಡಿದ್ದು. ಈಗ ಅನುಕೂಲವಾಗಿ ಇದ್ದೀರಿ? ಅನುಕೂಲವಾಗಿದೆ, ತುಂಬಾ ಚೆನ್ನಾಗಿದ್ವಿ. ಈಗ ನಿಮ್ಮ ತಂದೆಯವರು ಸರ್ ಇದರ ಮಾಡಿದ್ದಾರೆ, ವಯಸ್ಸಾಗಿದೆ. ಚಿನಿಗಿರಿಯಪ್ಪ ಅಂತ. ಎಷ್ಟಾಗಿದೆ ವಯಸ್ಸು ಸರ್? ಸುಮಾರು 78 ಆಗಿದೆ. ಈಗ ನೋಡ್ಕೊತಾರೆ, ತುಂಬಾ ಚೆನ್ನಾಗಿದ್ದಾರೆ. ಸರಿ ಸರ್, ಈ ದೇವರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ಸರ್. ನಂಜೇಗೌಡರು ಇದನ್ನ ಅವ್ರ ತಾಯಿ ಹೇಳಿದ್ದಂತೆ, ನೀನು ಹಳ್ಳಿ ಮನೆಯಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿಗೆ ಒಂದು ನೆರಳು ಮಾಡಬೇಕು ಅಂತ. ಅವರು ಅಲ್ಲಿಂದ ಏನೋ
ಬೇಜಾರಾಗಿ ಬರ್ತಾ ಇರ್ಬೇಕಾದ್ರೆ ಆಗ ಇವರು ಅಲ್ಲಿ ಬಂದಾದಾಗ ಒಂಥರ ಮಿಂಚಂಗೆ ಫ್ಲಾಶ್ ಆದಂಗಾಗಿ ಅವರು ತುಂಬಾ ಕಡು ಬಡತನದಲ್ಲಿ ಇದ್ರಂತೆ ಆವಾಗ ಇಲ್ಲಿ ನಿಂತ್ಕೊಂಡು ಇದು ಮಾಡಿದಾಗ ತಾಳಪ್ಪ ಅಂದ್ಬಿಟ್ಟು ಹೂವು ಹಣ್ಣು ಕಾಯಿ ಎಲ್ಲ ತರಿಸಿ ಪೂಜೆ ಮಾಡಿಸಿ ನೀನು ನಾನು ಒಂದೇನೋ ತುಂಬಾ ಕಷ್ಟದಲ್ಲಿ ಇದ್ದೀನಿ, ನನಗೊಂದು ನೀನು ದಾರಿ ತೋರಿಸಿದ್ರೆ ನಾನು ಇದನ್ನ ನಮ್ಮ ತಾಯಿ ಕೊಟ್ಟಿರ್ತಕ್ಕಂಥ ವಚನ ಪಾಲಿಸ್ತೀನಿ ಅಂದಂತೆ. ಅದರಿಂದ ಹೋಗಿ ಅಲ್ಲದೆ ಅವರ ಇದಾದಂಥ ನಮ್ಮ ಬ್ರಾಹ್ಮಣರು ಜಾಸ್ತಿ ಸೇರಿರ್ತಕ್ಕಂಥ ಸುಧೀಂದ್ರ ರಾವ್ ಅನ್ನೋರ ಪರಿಚಯವಾಗಿ ಅವರ ಮುಖಾಂತರ ಅವ್ರು ಪ್ಲಾನ್ ಹಾಕಿ ಇಲ್ಲಿ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು. ನಿರ್ಮಾಣ ಮಾಡಿ ಆಗ ಅವರು 6 ಹಾಕಿದ್ದಕ್ಕೆ 12 ಅದೇ ಡಬ್ಬಲ್ ಆಗಿ ಒಂದು ನೆಲೆಗೆ ನಿಂತ್ಕೊಂಡ್ರಂತೆ. ಓಹೋ, ಇದು ಇತಿಹಾಸ ಇರತಕ್ಕಂತ ದೇವಸ್ಥಾನ ಇದು ಅಂದ್ಬಿಟ್ಟು ಆವಾಗಿಂದ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸಗಳನ್ನ ಶುರು ಮಾಡಿ ಇವಾಗ ಒಂದು ಇಲ್ಲಿ ಮಾಡಿದ್ದಾರೆ. ಪಕ್ಕ ಈ ಕಡೆ ಆಂಜನೇಯ ಸ್ವಾಮಿ ಬಲಗಡೆ ಅಭಯ ಗಣಪತಿ ಅಂತನು, ಈ ಕಡೆ ಎಡಗಡೆ ಉಮಾಶಂಕರ ಅಂತಕ್ಕಂತಹ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು 15 ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದೀವಿ. ಈ ಆಂಜನೇಯ ಸ್ವಾಮಿ ದೇವರು ತಮ್ಮ ಭಕ್ತರು ಏನಿರೋ ಇಷ್ಟಾರ್ಥಗಳನ್ನ ಕೈಗೂಡಿಸ್ಬೇಕಾದ್ರೆ ಬಲಗಡೆ ಹೂವು ಕೊಡ್ತಾನೆ. ಬಲಗಡೆ ಹೂವು ಕೊಟ್ರೆ ಅದು ಸತಸಿದ್ಧ ಆಗತ್ತೆ, ಅಥವಾ ಎಡಗಡೆ ಕೊಟ್ರೆ ಇಲ್ಲ, ಸುಮ್ಗೆ ಇದ್ರು ಇಲ್ಲ ಆಗಲ್ಲ ಅಂತ ಒಂದು ಕೆಲವರು ಆಗಿದೆ ಇಲ್ಲಿ ಆಗಿ ಇದನ್ನ ಮಾಡಿದ್ದಾರೆ. ಆಗಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ. ಇಲ್ಲೇ ಅವನೇನು ಬೆಲಿ ಬೆರಾತ ಏನು ಕೇಳಲ್ಲ. ಏನೋ ಅವನು ಇದು ಪಂಚಕಜ್ಜಾಯ ಪ್ರಿಯ ಅವನು ನೈವೇದ್ಯ ಮಾಡಿ ಇದು ಮಾಡಿದ್ರೆ ಆಮ್ದ ಇಲ್ಲಿ ಗೋಲ್ಕ ಮಾಡಿದ್ರೆ ಗೋಲ್ಕದಿಂದ ಇವಾಗ ದೇವರುಗಳಿಗೆ ಗಣೇಶಂಗೆ ಬೆಳ್ಳಿ ಕವಚವನ್ನ, ಆಂಜನೇಯಂಗೆ ಹಿತ್ತಾಳೆ ಕವಚವನ್ನ ಮತ್ತು ಉಮಾಶಂಕರಂಗೆ ಹಿತ್ತಾಳೆ ಕವಚಗಳನ್ನ ಮಾಡಿಸಿದ್ದಾರೆ. ಅವ್ರಿಗೂ ಇದಾಯ್ತು. ಮುಂದೆ ಇದನ್ನ ಊರಿನವ್ರು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ನಡೀತಾ ಇದೆ, ಇತಿಹಾಸ ಇದೆ. ಭಕ್ತರ ಕೋರಿಕೆಗಳನ್ನ ಈಡೇರಿಸ್ತಾನೆ ಸ್ವಾಮಿ. ನಂದೇ ಒಂದು ಉದಾಹರಣೆ ತಗೊಳ್ಬೇಕಾದ್ರೆ ಅವಾಗ ನಾನು ಸುಮ್ಗೆ ಮುದವಾಡಿ ಗ್ರಾಮದವನು. ಅಲ್ಲಿ ನಾವು ತುಂಬಾ ಬ್ರಾಹ್ಮಣರು ನಾವು. ಅವಾಗ ತುಂಬಾ ಕಷ್ಟದಲ್ಲಿ ಇದ್ದೆ. ಅವಾಗ ಒಂದು ತೂಟ ತಿಂದು ಒಂದು ತೂಟ ಹಂಗೆ ಮಲಗ್ತಾ ಇದ್ವು. ಏನಾರ ಆಗ್ಲಿ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡ್ಬೇಕು ಅಂತ ಕೆಲ ತೊಟ್ಟು ನಾನು ಇದು ಮಾಡ್ತಾ ಇದ್ದಾಗ ಇಲ್ಲೇ ನಮ್ಮೂರಿನಲ್ಲೇ ವಾಸವಾಗಿರ್ತಕ್ಕಂಥ ನಾರಾಯಣ್ ಶೆಟ್ರು ಅನ್ನೋರು ಇಲ್ಲಿ ನಮಗೆ ಗೌಡ್ರನ್ನ ಪರಿಚಯ ಮಾಡಿಸಿ ನಮ್ಗೆ ಇಲ್ಲಿ ಪೂಜೆ ಕೊಡಿಸಿದ್ರು. ಇಲ್ಲಿ ಪ್ರತಿಷ್ಠಾಪನೆ ಆಗಿ 3 ತಿಂಗಳ ನಂತರ ಕರೆಕ್ಟಾಗಿ 3 ತಿಂಗಳಿಗೆ ನನ್ಗೆ ಇಲ್ಲಿ ಪೂಜೆ ಸಿಕ್ತು. ಮೊದಲನೇ ದಿವಸ ಅಭಿಷೇಕ ಎಲ್ಲ ಮಾಡಿಸಿದ್ರು. ನಾನು ಮಕ್ಳ ಕೈಲೇ ಮಾಡ್ತಾರೆ. ನಮ್ಮಪ್ಪ ನಿಮ್ ಪಾದ ಹಿಡಿತಾ ಇದ್ದೀನಿ, ಮಕ್ಕಳನ್ನ ವಿದ್ಯಾವಂತರನ್ನ ಮಾಡೋ ಅಷ್ಟೇ ಸಾಕು ಅಂತ ಕೇಳ್ಕೊಂಡೆ. ಅದಂತರ ದೊಡ್ಡ ಮಗ ವಿದ್ಯಾವಂತರ ಸಿವಿಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಇವಾಗ ಫಾರಿನ್ ನಲ್ಲಿ ಇದ್ದಾನೆ. ವಿಪ್ರೋ ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಕೆಲಸ ಸಿಕ್ಕ ಕಂಪ್ನಿಯವರು ಅವನ್ನ ಫಾರಿನ್ ಕಳ್ಸಿದ್ದಾರೆ. ಅಲ್ಲಿ ಸುಮಾರು ಅವನು 8 ವರ್ಷ ಆಗೋಯ್ತು ಆಗ್ಲೇ ಫಾರಿನ್ಗೆ ಹೋಗಿ. ಇಲ್ಲಿ ನನ್ನ 2ನೇ ಮಗನು ಸಹ ವಿದ್ಯಾವಂತನಾಗಿ ಇವತ್ತು ಕನಕಪುರದಲ್ಲಿ ಕಾಲೇಜ್ ಲೆಕ್ಚರರ್ ಆಗಿದ್ದಾನೆ. ನನಗೆ ಅದೇ ಒಂದು ಉದಾಹರಣೆ. ಏನೋ ನಮ್ದು ಈಡೇರಿಸ್ತಾ ಇದ್ದಾನೆ. ನಿಮ್ ಮಕ್ಳು ಇಬ್ರು ಹೇಳ್ಬಿಡಿ. ದೊಡ್ಡ ಮಗನ ಹೆಸರು ಅಂಜನ್ ಅಂತ, 2ನೇ ಮಗನ ಹೆಸರು ಅಚ್ಯುತ ಅಂತ. ದೊಡ್ಡ ಅಂಜನ್ ಅನ್ನೋನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಅವನು ಫಾರಿನ್ ನಲ್ಲಿ ಇದ್ದಾನೆ, ಕೆನಡಾದಲ್ಲಿ ಇದ್ದಾನೆ. ಮೊದ್ಲು ಅಮೆರಿಕದಲ್ಲಿದ್ದ, ಆಮೇಲೆ ಕೆನಡಾಕ್ಕೆ ಹೋಗಿದ್ದಾನೆ. ಅವನಿಗೆ ಮದುವೆ ಎಲ್ಲ ಆಗಿದೆ, ಮಕ್ಕಳು ಇದ್ದಾರೆ. ಇವನ್ಗಿನ್ನೂ ಇಲ್ಲ. ಯಾಕೋ ಸ್ವಾಮಿ ಇನ್ನೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಸ್ವಾಮಿ ನೋಡೋಣ ಯಾವ ಕರುಣೆ ತೋರಿಸ್ತಾನು. ಅಂತೂ ಬಲಗಡೆ ಕೊಟ್ಟಿದ್ದಾನೆ ಹೂವ. ಅಂದ್ರೆ ಖಂಡಿತ ಆಗತ್ತೆ ಅಂತ. ಖಂಡಿತ ಆಗತ್ತೆ ಅಂತ ಬಲಗಡೆ ಕೊಟ್ಟಿದ್ದಾನೆ. ನೋಡೋಣ ಯಾವತ್ತಾಗತ್ತೆ. ಸರಿ, ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಮನೋಹರ್ ರಾಜ್ ಅಂತ. ನೀವು ಈ ದೇವಾಲಯಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ಇಲ್ಲಿ ಬರುವಂತ ಭಕ್ತಾದಿಗಳು ಏನೇನು ಅರ್ಕೆ ಮಾಡ್ಕೋತಾರೆ ಅದ್ರ ಬಗ್ಗೆ ತಿಳಿಸಿ ಸರ್. ಒಂದು 45 ವರ್ಷದಿಂದ ಬರ್ತಾ ಇದೀವಿ. 45 ವರ್ಷದಿಂದ ನಾವು ಇನ್ನೇನು ಅವಾಗ 15 ವರ್ಷ ಹುಡುಗ, ನಾನು 15-16 ವರ್ಷ ಹುಡುಗ, ಅವಾಗಿಂದ ಬರ್ತಾ ಇದ್ವಿ. ಇವಾಗ 68 ವರ್ಷ ನನ್ಗೆ. ಅವತ್ತಿಂದನೂ ಒಂದು ಅರ್ಕೆ ಏನೇ ಒಂದು ನಮ್ಮ ಮನಸ್ಸಲ್ಲಿ ಒಂದು ವ್ಯಾಧಿ ಇರ್ಲಿ, ಒಂದು ನೋವಿರ್ಲಿ, ಬಂದು ಒಂದು ಅರ್ಕೆ ಮಾಡ್ಕೊಂಡಾಗ ಅದು 1 ವಾರದಲ್ಲೇ ನಮಗೆ ಕ್ಲಿಯರ್ ಅಂತ ತೋರಿಸಿದೆ. ಅದೊಂದಕ್ಕೆ ನಾವು ಈ ಸ್ವಾಮಿಗೆ ಬಂದು ಒಂದು ದರ್ಶನ ಮಾಡ್ಕೊಂಡು ಒಂದು ಸುತ್ತಾಡ್ಕೊಂಡು ಹೋದ್ರೆ ಸಾಕು. ಇಲ್ಲಿ ಏನೇನು ಅರ್ಕೆ ಮಾಡ್ಕೋತಾರೆ? ಮಕ್ಕಳಿಲ್ದವರು, ಒಂದು
ಈ ಮನೆ ಕಟ್ಟಬೇಕು, ಇನ್ನೊಂದ್ ಮಾಡ್ಬೇಕು, ಒಂದ್ ಕೋರ್ಟ್ ಕೇಸ್ ಆಗ್ಲಿ, ಹ್ಮ್. ಅವ್ರು ಏನ್ ನೆನ್ಸ್ಕೊಂಡಿರ್ತಾರೆ ಅದು ಸ್ವಚ್ಛವಾಗಿದ್ರೆ ಅವರಂತೆ ಕೆಲಸಗಳಾಗವೆ. ಆಗುತ್ತೆ. ಮಕ್ಕಳಿಲ್ದವ್ರಿಗಂತೂ ಗ್ಯಾರಂಟಿ ಆಗಿದೆ ಹ್ಮ್. ನೋಡಿ. ಈಗ ಅವ್ರಿಗೆ ಸಾಕ್ಷಿ ಅವರೇ. ಹ್ಮ್. ಇವಾಗ 5 ವರ್ಷದಿಂದ ಮಕ್ಕಳಿಲ್ಲ ಅಂತ ಹೇಳಿ ಅವ್ರಿಗೆ 2 ಮಕ್ಕಳಾಯ್ತು. ಹ್ಮ್. ಇವಾಗ ಅದರಿಂದ ಅವರು ಕಿರೀಟಗಳು ಮಾಡಿಸಿ ಅವರು ಹರಕೆ ತೀರಿಸ್ತಾ ಇದ್ದಾರೆ. ಈಗ ನೋಡಿದ್ವಲ್ಲ ಅವರು ಆ ರೀತಿ ಎಲ್ಲ ನಡೀತಾ ಇದೆ. ನಿಮ್ಗೆ ಏನಾರ ಒಳ್ಳೇದಾಗಿದೆ? ನೀವೇನ ಅರ್ಕೆ ಮಾಡ್ಕೊಂಡಿದ್ರಾ? ನಮಗಾಗಿದೆ. ನೀವೇನ ಅರ್ಕೆ ಮಾಡ್ಕೊಂಡಿದ್ರಾ? ನಾವಿಲ್ಲಿ ನಾವು ಸ್ವಂತ ನಮ್ಗೆ ಅಕ್ಕನ ಮಗಳೇ ಇತ್ತು. ಹ್ಮ್. ಅವಾಗ ನಾವು ಅರ್ಕೆ ಮಾಡ್ಕೊಂಡಿದ್ದು ನಾವು ಹ್ಮ್. ನಾವು ಅದೇ ಅವಳನ್ನೇ ಮದುವೆ ಆಗ್ಬೇಕು ನಮ್ಮ ಅಕ್ಕನ ಮಗಳನ್ನೇ ಅಂತ ಹೇಳಿ ಅವಾಗ ಬಡಸ್ತಾನ ಇದ್ರು ಅವರು. ನಾವು ಜೋರಾಗಿದ್ದು. ಆಮೇಲೆ ಕೊನೆಗೆ ನಮ್ಮ ಮನೆ ಎಲ್ಲ ಬಿಟ್ಟು ಅವ್ರ ಮನೆಗೆ ಬಂದು ನಾವು ಮದ್ವೆ ಆಗಿ ಇವತ್ತು 1.5 ಕೋಟಿ ಗಂಟ ನಾನಿದ್ದೀನಿ. ನಮ್ಗೆ ಅವ್ರ ಆಸ್ತಿ ಸಿಕ್ಕೈತಿ. ಆ ರೀತಿ ಇದೆ. ನಾವು 3 ಜನ ಗಂಡು ಮಕ್ಕಳು, ಹೆಣ್ಮಗು. 3 ಜನ ಗಂಡು ಮಕ್ಕಳಿಗೂ ಮದುವೆ ಮಾಡಿದ್ದೀವಿ. ಒಳ್ಳೆತನ ಇದ್ರೆ ಸರ್ ಖಂಡಿತ ಒಳ್ಳೇದಾಗೇ ಆಗುತ್ತೆ. ನಾವು ಹೆಣ್ಮಕ್ಳು 2 ಹೆಣ್ಮಕ್ಳು ಸಾಕಿ ಇವತ್ತು ಮದುವೆ ಮಾಡ್ತಾ ಇದೀವಿ. ದತ್ತು ತಗೊಂಡು ನಮ್ಗೆ ಹೆಣ್ಮಕ್ಳಿಲ್ಲ. ನಿಮ್ಗೆ ಹೆಣ್ಮಕ್ಳಿಲ್ಲ? ಗಂಡ್ಮಕ್ಳು? ಗಂಡು ಮಕ್ಕಳಿಗೂ ಗಂಡು ಮಕ್ಕಳೇನೆ. 3 ಜನಕ್ಕೂ 2 ಗಂಡು ಮಕ್ಕಳು. ಆದ್ರೆ ಹೆಣ್ಮಕ್ಳು ಮದುವೆ ಮಾಡ್ಬೇಕು ಅಂತ ಹೇಳಿ ದತ್ತು ತಕೊಂಡು ಮದುವೆ ಮಾಡಿದ್ರಿ. ಒಟ್ಟೆ ಆಸೆ ಅಂತೂ ತೀರ್ಸ್ಕೊಂಡಿದ್ದೀರಿ. ಈಗ ಒಂದು ಸಾಕಿ ಇವಾಗ 20 ವರ್ಷ ಇವಾಗ ಒಂದು ಹುಡುಗಿ. ಇವಾಗ ಅದನ್ನು ನಾವು ಸಾಕಿ ಮದುವೆ ಮಾಡ್ತಾ ಇದ್ವಿ. ಏನ್ ವರ್ಕ್ ಮಾಡೋದು ನೀವು? ನಾವು ಕ್ಯಾಟ್ರಿಂಗ್. ಎಲ್ಲಿ? ಅಲ್ಲೇ ಕನಕಪುರನೇ. ಕನಕಪುರದಲ್ಲಿ ರಿಜಿಸ್ಟರ್ ಆಫೀಸ್ ಹಿಂಭಾಗ ಮುತ್ನರ್ ಸಪ್ಪನ್ ಬೀದಿ ಒಳಗೆ ಅರ್ಸು ಕ್ಯಾಟ್ರಿಂಗ್ ಅಂತ ನಮ್ದು. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಅಶೋಕಾಚಾರ್ ಅಂತ ಹೇಳಿ. ನೀವ್ ಯಾವ್ರವರು? ಹಳ್ಳಿಮರ್ನಳ್ಳಿ. ಈ ದೇವಸ್ಥಾನದ ಇತಿಹಾಸ ನಿಮ್ಗೆ ಎಷ್ಟು ಗೊತ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನನಗೆ ತಿಳಿದಿರುವಂತ ಮಾಹಿತಿ ಪ್ರಕಾರ ಆ ಒಂದು ಮೂರ್ತಿಗಳಿಗೆ ಮೂಲ ವಿಗ್ರಹದಲ್ಲಿ ಈ ಪೈಂಟ್ ಮಾಡಿ ಮತ್ತೆ ಬಣ್ಣ ಮಾಡಿ ಎಲ್ಲ ಮಾಡಿ ಫುಲ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತು. ಅದ್ರಲ್ಲಿ ಇದು ಎಷ್ಟು ವರ್ಷದ ಇತಿಹಾಸ ಅನ್ನುವಂತಕ್ಕಂಥದ್ನ ನೋಡ್ಬೇಕಲ್ಲ ಅಂತ ಹೇಳಿ ಇದ್ ಮಾಡಿದಾಗ ನಮ್ಮ ಮತ್ತೆ ಪೂಜಾರಪ್ಪ ಮತ್ತೆ ನಾವು ಸೇರಿ ಅದನ್ನೆಲ್ಲ ಪೂರ್ತಿ ಎಲ್ಲ ಹೊರದು ಕ್ಲೀನ್ ಮಾಡುವಂತಕ್ಕಂಥ ಸಂದರ್ಭದಲ್ಲಿ ಒಂದು ಇದ್ರ ಇತಿಹಾಸ ಐತಿ. ಏನಂತ ಎಷ್ಟು ವರ್ಷದ ಇತಿಹಾಸ ಇರಬಹುದು ಅಂತ ಹೇಳಿ ಪಾಲಿಸ್ತಾ ನೋಡಿದಾಗ ಅದು ಅಲ್ಲಿಗೆ 834 ವರ್ಷದ ಹಿಂದೆ ಪೂರ್ವಿಕರ ಕಾಲದಲ್ಲಿ ನಡೆದಿರುವಂತಕ್ಕಂಥ ಒಂದೇ ರಾತ್ರಿಗೆ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ. ಆ ಮೂಲ ವಿಗ್ರಹ ಅದರಲ್ಲಿ ಏನಾಗಿದೆ ಅಂತ ಅಂದ್ರೆ ಯಾವಾಗ ಅವತ್ತಿನ ಕಾಲದಲ್ಲಿ ಯಾರಿದ್ರೋ ಏನ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಆದ್ರೆ ಒಂದು ಇತಿಹಾಸ ಇದೆ. ಇತಿಹಾಸ ಇರುವುದಂತೂ ಸತ್ಯ. ಈ ಮೂಲತಃ ವಿಗ್ರಹ ಇದು ಇದರಲ್ಲಿ ತಿರುಪತಿ ಮುಡಬಾಗ್ಲಲ್ಲಿ ಬಿಟ್ರೆ ಅದು ಬಿಟ್ರೆ 2ನೇದು ಇದೆಯೇ ಮೂಲತಃ ಆಂಜನೇಯ ಅಂತ ಹೇಳಿದ್ರೆ ಇದಕ್ಕೆ ಒಂದು ಗದೆ ಇದು ಐತೆ, ಚಾಕುನು ಒಂದು ಇದ್ ಮಾಡಿದ್ದಾರೆ ಇದಕ್ಕೆ. ಅದು ಇಲ್ಲ, ಅಲ್ಲಿ ಬಿಟ್ರೆ ಇಲ್ಲೇನೆ ಮುಳಬಾಗ್ಲಲ್ಲಿ ಬಿಟ್ರೆ ಅದ್ ಬಿಟ್ರೆ ಇಲ್ಲಿ ಇನ್ ಬಿಟ್ರೆ ಇನ್ನೆಲ್ಲೂ ಇಲ್ಲ ಅಂತ ಹೇಳಬಲ್ಲೆ. ನಾವು ನೋಡಿರುವ ಮಟ್ಟಿಗೆ ನಾವು ಓಡಾಡಿರುವಂತಕ್ಕಂತ ಈಗ ಸ್ಟೂರ್ ಬೇಕಾದಷ್ಟು ದೇವಾಲಯಗಳಿಗೆ ಹೋಗಿದೀವ್ರಿ, ಬಂದಿದೀವಿ. ಬಟ್ ಅದರಲ್ಲಿಕ್ಕಿಂತ ಪವರ್ಫುಲ್ ಆಗಿ ಇರುವಂತಕ್ಕಂತ ಸನ್ನಿಧಿ ಅಂತ ಹೇಳಿದ್ರೆ ಈ ಗುಡ್ಡನ ಮಂತ್ರಾಯ ಇತಿಹಾಸ ಇದೆ ಸರ್ ಇದರಲ್ಲಿ. ಅದರಲ್ಲಿ ಒಂದಿಲ್ಲ. ಈಗ ಬಂಡೆ ಹೊಡೆದು ಇದೇ ಆಗಿದೆಲ್ಲ, ಅದ್ರ ಇತಿಹಾಸ ಹೆಂಗೆ? ಬಂಡೆ ಒಡೆದೋಗಿರೋದಾ? ಅದು ಹಿಂದೆ ಮೊನ್ನೆ ಒಂದು ಅದು ಗೊತ್ತಿಲ್ಲ ಸರ್, ಇಷ್ಟು ವರ್ಷದಲ್ಲಿ ಆಯ್ತು ಅಂತ ಹೇಳಿ. ಅದೇನೋ ಎಳ್ನಾಗರ ಮರಿ ಏನೋ ಇತ್ತು ಅಂತ ಹೇಳಿ ಅದು ಇದಕ್ಕೇನೋ ಗುಂಡಿಗೇನೋ ಇದು ಸಿಡ್ಲೇನೋ ಇದಾಗಿದೆ ಅಂತ ಹೇಳಿ ಅದೊಂದು ಮಾಹಿತಿ ಹೇಳ್ತಾರೆ. ಹೇಳೋರು ಹಿರಿಕರು, ಬಟ್ ಅವರು ಹೇಳದಂತಕ್ಕಂಥವ್ರು ಇಲ್ಲ. ಬಟ್ ಆದ್ರ ಹೇಳಿದ್ರು ಆ ಮಾತನ್ನ. ಸಿಡ್ಲು ಹೊಡೆದು ಸೋಲ್ಬಿಟ್ಟಿದೆ ಅಂತ ಸೋಲ್ಬಿಟ್ಟಿದೆ ಅಷ್ಟೇ. ಬಟ್ ಅದಕ್ಕೇನು ಮೂಲ ವಿಗ್ರಹಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ. ಸೈಡ್ ಅಲ್ಲಿ ಒಂಚೂರು ಇದಾಗಿದೆ ಅಷ್ಟೇ, ಅದು ಬಿಟ್ರೆ ಏನೂ ಆಗಿಲ್ಲ. ಈ ಹನುಮಂತ ಭಕ್ತಾದಿಗಳಿಗೆ ಯಾವ್ಯಾವ ರೀತಿ ಒಳ್ಳೇದ್ ಮಾಡ್ತಾನೆ ನೋಡಿ. ನಂಬಿಕೆ ಎನ್ನುವಂತಕ್ಕಂಥದ್ದು ದೇವ್ರು ಯಾವತ್ತು ನಂಬಿಕೆ ಮೇಲೆ ಹೋಗ್ಬೇಕು. ಮನಸ್ಸಾಕ್ಷಿಯ ಪೂರ್ತಿವಾಗಿ ಭಗವಂತನ ಇದ್ದಾನೆ ಅಂತ ಹೇಳಿದ್ರೆ ಅವನಿದ್ದೇ ಇರ್ತಾನೆ. ನಮ್ಗೆ ಎಲ್ಲೂ ಇಲ್ಲ ಅಂತ ಅನ್ಕೊಂಡು ಹೋಯ್ತಾ ಇದ್ರಿ, ಎಲ್ಗೋದ್ರು ಸಿಗ್ತಾನೆ, ಎಲ್ಗೋದ್ರು ಕಂಡಿಡಿಯಕ್ ಆಗಲ್ಲ. ಬಟ್ ಅವನ ಆತ್ಮಪೂರ್ತಿವಾಗಿ ನಮ್ಮ ಮನಸ್ಸಾಕ್ಷಿಯಾಗೆ ಒಪ್ಕೊಂಡು ಅವನು ಇಲ್ಲಿದ್ದಾನೆ ಅಂತ ಅಂದ್ರೆ ಸತ್ಯವಾಗೂ ಇದ್ದಾನೆ. ಈಗ ಯಾವುದೇ ರೀತಿಲೂ ಕಷ್ಟ ಕಾರಣ್ಯಗಳಾಗ್ಬೋದು, ಬೀಳದತಕ್ಕಂಥ ವರಗಳಾಗಿರ್ಬೋದು, ಯಾವುದೇ ರೀತಿ ಭಕ್ತರ ಮನಸ್ಸಾಕ್ಷಿಯಾಗಿ ಯಾವ ರೀತಿ ಬೇಡ್ಕೊಂಡು ಹೋಯ್ತಾರೋ ಆ ರೀತಿ ವರದಾನ ಮಾಡ್ತಾರೆ. ಅದ್ರಲ್ಲಿ ನಮ್ಗಿಲ್ಲ, ಭಗವಂತರ ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಸರಿ ಸರ್, ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಪವನ್ ಕುಮಾರ್ ಅಂತೇಳಿ. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ ಇಲ್ಲಿ? ನಾನು ಹುಟ್ಟಾಗಿಂದನೂ, ನನ್ನ ಈಗ ಒಂದು 19 ವರ್ಷ ಆಯ್ತು.
19 ವರ್ಷದಿಂದ ನಾನು ಓದಿ ವಿದ್ಯಾಭ್ಯಾಸ ಎಲ್ಲ ಮುಗಿಸ್ಕೊ ಬಂದು ಮಾಡ್ತಾ ಇದ್ದೀನಿ. ನಾನೊಂದು 5 ವರ್ಷದಿಂದ ಪೂಜೆ ಮಾಡ್ತಾನೆ ಇದ್ದೀನಿ. ಅಂದ್ರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ? ಯಾವಾಗ ಅಂದ್ರೆ ಡೈಲಿ ಪೂಜೆ ಇದ್ದೇ ಇರುತ್ತೆ. ಡೈಲಿ ಒಂದು 7ರಿಂದ 8:30 9 ಗಂಟೆವರೆಗೂ ಪೂಜೆ ನಡೆಯುತ್ತೆ. ಆಮೇಲೆ ಮಾಮೂಲಿ ಕ್ಲೋಸ್ ಆಗುತ್ತೆ. ವಾರದಲ್ಲಿ ಅಭಿಷೇಕ ಪೂಜೆಗಳು ಇರುತ್ತೆ. ಮತ್ತೆ ಅದಾದ ನಂತರ 1:30 2 ಗಂಟೆವರೆಗೂ ಓಪನ್ ಇರುತ್ತೆ ದೇವಸ್ಥಾನ. ಅಂದ್ರೆ ನೀವು ಹಿರೀಕರು ಹೇಳ್ದಂಗೆ ಎಷ್ಟು ವರ್ಷದ ಪುರಾತನ ಸರ್ ಇದು? ಸರ್ ತುಂಬಾ ಇತಿಹಾಸ ಇದೆ. ನನಗೆ ಗೊತ್ತಿರೋ ಹಾಗೆ ನಮ್ಮ ತಾತರು ಆಗಿದೆ ಒಂದು 60-50 ವರ್ಷದಿಂದಾನು ಹೇಳಿದ್ದಾರೆ. ನನಗೂ ಅಷ್ಟಾಗಿ ನಮಗೂ ತಿಳಿದಿಲ್ಲ ಅದು. ನಮ್ಮ ತಾತರು ಮಾಡ್ಕೊ ಬರ್ತಿದ್ರು. ಫಸ್ಟ್ ಮೊದಲು ಒಂದು ಸೀಟಲ್ಲಿ ಇತ್ತು ಸ್ವಾಮಿ, ಸುತ್ತ ಒಂದು ಕಾಂಪೌಂಡ್ ಇತ್ತು, ಕಾಡಾಗಿತ್ತು. ಅದನ್ನ ಒಬ್ರು ಬಂದು ಎಲ್ಲ ಇದನ್ನ ಮಾಡಿಸಿ ಅಭಿವೃದ್ಧಿ ಮಾಡಿದ್ದಾರೆ. ನಮ್ ತಾತರು ಹೇಳೋ ತರ ಇಲ್ಲಿ ಸ್ವಾಮಿ ಮೇಲೆ ಅವಾಗ ನಾಗರ ದೇವರು ಬರ್ತಿದ್ರು, ನಾಗರಾವು, ಅದು ಬಂದು ಸ್ವಾಮಿ ತಲೆ ಮೇಲೆ ಆಡ್ತಿದ್ರು ಅಂತ ಹೇಳಿ ನಮ್ಗೆ ನಮ್ ತಾತರು ಹೇಳ್ತಿದ್ರು ಅವಾಗ. ಅಂದ್ರೆ ಈಗ ಕಲ್ಲು ಸೀಳಕ್ ಇದಾಗಿದೆಯಲ್ಲ ಇದು, ಅದೇನು ಸಿಡ್ಲು ಹೊಡೆದು ಇದು ಆಗಿದೆ ಅಂತ? ಸಿಡ್ಲು ಹೊಡೆದಿ ಅದು ಸೀಳಾಗಿರೋದು ಸರ್. ಮೊದ್ಲು ಅದು ಕೂಡ್ಕೊಂಡಿತ್ತು, ಸಿಡ್ಲು ಹೊಡೆದಿ ಅದು ಬೇರ್ಪಡೆ ಆಗಿರೋದು. ಅದು ಕೂಡ ಪುರಾತನ, ಈಗಿಂದಂತೂ ಅಲ್ಲ. ಈಗಿಂದಲ್ಲ ಸರ್. ಅಂದ್ರೆ ಇಲ್ಲಿಗೆ ಬರುವಂತ ಭಕ್ತಾದಿಗಳು ಏನೇನಕ್ಕೋಸ್ಕರ ಬರ್ತಾರೆ, ಏನೇನ್ ಬೇಡಿಕೆ ಇಟ್ಕೊಂಡು ಬರ್ತಾರೆ ಸರ್? ಅವ್ರಿಗೆ ಏನೇ ಒಂದು ಸರ್ಕಾರಿ ಕೆಲಸ ಆಗಿರ್ಬೋದು, ಇಲ್ಲ ಮನೇಲಿ ಯಾವುದೇ ಕೆಲಸ ಆಗಿರ್ಬೋದು, ಇಲ್ಲ ಮದುವೆ ಆಗಿರ್ಬೋದು, ಮದುವೆ ಆಗದೆ ಇರೋವಂಥವ್ರು ಆಗಿರ್ಬೋದು, ಮಕ್ಕಳಾಗದೆ ಇರೋವಂಥವ್ರು ಆಗಿರ್ಬೋದು, ಬಂದು ಸ್ವಾಮಿ ಹತ್ರ ಪ್ರಸಾದ ಕೇಳ್ತಾರೆ. ಬಲಗಡೆ ಕೊಟ್ರೆ ಆಗತ್ತೆ ಅಂತ, ಇಲ್ಲ ಎಡಗಡೆ ಕೊಟ್ರೆ ಆಗಲ್ಲ ಅಂತ, ಇಲ್ಲ ಮಧ್ಯದಿಂದ ಕೊಟ್ರೆ ನಿಧಾನವಾಗಿ ನಿಮ್ ಕೆಲಸ ನೆರವೇರುತ್ತೆ ಅಂತ ಹೇಳಿ ಸ್ವಾಮಿಯನ್ನ ನಂಬುತ್ತಾರೆ. ಹಾಗಾಗಿ ಯಾವುದೇ ಒಬ್ರಿಗೆ ಮದುವೆ ಆಗಿಲ್ಲ ಅಂದ್ರೆ ಸ್ವಾಮಿ ಬಂದು ಪ್ರಸಾದ ಕೇಳ್ತಾರೆ. ಅದಾದ ನಂತರ ಎಷ್ಟೋ ಜನ ಇಲ್ಲೇ ಬಂದು ಸ್ವಾಮಿಯ ದೇವಸ್ಥಾನದ ಹತ್ರನೇ ಬಂದು ಮದುವೆ ಆಗಿರುವಂತದ್ದು ಒಂದು ಇತಿಹಾಸಗಳು ಇದಾವೆ. ಇನ್ನೊಬ್ರು ಈ ನಾಮ ಇದೆಯಲ್ಲ, ಈ ನಾಮದ ಒಂದು ಇತಿಹಾಸ ಇದೆ. ಒಬ್ರು ಊರು ಬಿಟ್ಟು ಹೋಗಿರ್ತಾರೆ, ಅವ್ರು ಕಳೆದು ಹೋಗಿರ್ತಾರೆ, ಸಿಕ್ಕಿರಲ್ಲ. ಅವ್ರ ಅಮ್ಮ ಬಂದು ಸ್ವಾಮಿನ ಬೇಡ್ಕೋತಾರೆ ಊರ್ ಪ್ರಸಾದದ ಇದರಲ್ಲಿ. ನನ್ನ ಮಗ ನಾನು ವಾಪಸ್ ನನ್ನ ಮನೆಗೆ ಬಂದ್ರೆ ನಿನ್ಗೆ ಅಭಿಷೇಕ ಮಾಡಿ ಈ ಬೆಳ್ಳಿ ನಾಮನ ನಿನಗೆ ಸ್ವಾಮಿ ಕೊಡ್ತೀನಿ ಅಂತೇಳಿ ಹರಕೆ ಒಯ್ಕೊಂಡಿರ್ತಾರೆ. ಅದಾದ ನಂತರ ಅವರು ಉಳಿಕೊ ಬರ್ತಾರೆ. ಅದಾದ ನಂತರ ಅವ್ರ ಊರಿಗೆ ಬಂದ ಮೇಲೆ ಸ್ವಾಮಿಗೆ ಅಭಿಷೇಕ ಮಾಡಿ ಈ ನಾಮವನ್ನ ಸ್ವಾಮಿಗೆ ಕೊಡ್ತಾರೆ. ನೀವು ಕಂಡಂಗೆ ಎಷ್ಟು ಜನಕ್ಕೆ ಇಲ್ಲಿ ಬಲಗಡೆ ಹೂವು ಕೊಟ್ಟಾಗ ಅವ್ರು ಖಂಡಿತ ಒಳ್ಳೇದಾಗಿದ್ಯಾ? ತುಂಬಾ ಜನಕ್ಕೆ ಆಗಿದೆ. ಸ್ವಾಮಿನ ತುಂಬಾ ನಂಬುದವ್ರಿಗೆ ಅವನ್ ಕೈ ಬಿಟ್ಟಿಲ್ಲ, ಹಿಡದೇ ಹಿಡಿತಾನೆ ಅನ್ನೋ ಒಂದು ನಂಬಿಕೆಯಿಂದ ಹಿಡಿದು ಎಲ್ಲ ಹಾಗೆ ಆಗುತ್ತೆ. ಎಷ್ಟೋ ಜನ ನಮ್ಮೂರಲ್ಲಿ ಇರೋರು ಅಷ್ಟು ಜನಕ್ಕೂ ಸರ್ಕಾರಿ ಕೆಲಸನೇ ಜಾಸ್ತಿ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅದನ್ನು ಸ್ವಲ್ಪ ನೀವು ನಿಮ್ಮ ಬಾಯಲ್ಲಿ ಹೇಳ್ಬಿಟ್ರೆ ವೀಕ್ಷಕರು ಗೊತ್ತಾಗುತ್ತೆ. ಇದು ಶ್ರೀ ಕ್ಷೇತ್ರ ಹಳ್ಳಿ ಮಾರನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ. ಇದು ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಈಗೇನಾಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಇದು ಕನಕಪುರದಿಂದ ಬಂದ್ರೆ 8 ಕಿಲೋಮೀಟರ್ ಆಗುತ್ತೆ, ರಾಮನಗರದಿಂದ ಬಂದ್ರೆ 20 ಕಿಲೋಮೀಟರ್ ಆಗುತ್ತೆ. ಅದು ಊರು ಒಳಗೆ ಇರೋದು ಸೈಟ್ ಅಂತ ಹೇಳಿ. ಒಳಗಡೆ ಬಂದ್ರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇದರಲ್ಲಿ ಏನು ಅಂದ್ರೆ ಆರ್ಚ್ ಇಲ್ಲ, ಹಾಗಾಗಿ ಜನಗಳಿಗೆ ಸ್ವಲ್ಪ ಗೊತ್ತಾಗಲ್ಲ ಇದು ಒಳಗಡೆ ಇರೋದು. ತುಂಬಾ ಇತಿಹಾಸ ಇರುವಂತ ದೇವಸ್ಥಾನ. ಈಗ ಅಲ್ಲಿ ಮೇನ್ ರೋಡ್ ಹತ್ರ ಬಂದು ದೇವ್ರು ಏನಂತ ಕೇಳಿದ್ರೆ ಇಲ್ಲಿ ಕರ್ಕೊ ಬರ್ತಾರೆ. ಇಲ್ಲಿ ಸೈಟ್ ಒಳಗೆ ಶ್ರೀ ಬಂಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಿದೆ, ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ ಹೇಳ್ತಾರೆ, ಗೊತ್ತಾಗುತ್ತೆ, ತಿಳಿಸ್ತಾರೆ. ಅಷ್ಟು ಗೊತ್ತಾಗ್ಲಿಲ್ಲ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಗೂಗಲ್ ಮ್ಯಾಪ್ ಹಾಗೆ ಸ್ಕ್ರೀನ್ ಬರ್ತದೆ, ಆ ನಂಬರ್ ಫೋನ್ ಮಾಡ್ಕೊಂಡು ಕೂಡ ಬರ್ಬೋದು. ಶ್ರೀ ಆಂಜನೇಯ ಸ್ವಾಮಿ ಶ್ರೀ ವ್ಯಾಸರಾಯ ಪ್ರತಿಷ್ಠಾಪನಾ ಕಾಲದ್ದು. ಶ್ರೀ ಆಂಜನೇಯ ಸ್ವಾಮಿಯ ಅಭಯ ಹಸ್ತ ಬಲಗೈ ಮೇಲೆ ಎತ್ತಿ ಆಶೀರ್ವದಿಸುವ ಬಲಗೈ ಮೇಲೆ ಇರುತ್ತದೆ. ಸೌಗಂಧಿಕಾ ಪುಷ್ಪ ಶ್ರೀ ಸ್ವಾಮಿ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡೋ ಟೈಮಲ್ಲಿ ನಿಮಗೆ ಕಾಣಿಸುತ್ತೆ. ಎಡಗೈನಲ್ಲಿ ಸೌಗಂಧಿಕಾ ಪುಷ್ಪವನ್ನು ಹಿಡಿದಿರುತ್ತಾರೆ ಸ್ವಾಮಿ. ಹಾಗೆ ವ್ಯಾಸರಾಯರ ಕಾಲದ್ದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಶ್ರೀ ಆಂಜನೇಯ ಸ್ವಾಮಿಯ ಬಾಲದ ಮೇಲೆ ಸುರುಳಿಸುತ್ತಿರುವ ಕೊನೆಯಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ಗಂಟೆಯನ್ನು ಕಟ್ಟಿರ್ತಾರೆ. ಹಾಗೆ ಶ್ರೀ ಆಂಜನೇಯ ಸ್ವಾಮಿ. ಸರಿ ಸರ್, ಧನ್ಯವಾದಗಳು. ಆಯ್ತು ಸರ್, ನಮಸ್ಕಾರ. ನಮಸ್ಕಾರ ಸರ್. ಈ ಬೆಳ್ಳಿ ಇವು ಮಾಡಿಸಿಗೆ ಏನು ಅರಕೆ ಮಾಡ್ಕೊಂಡಿದ್ರಾ? ಹೌದು ಸರ್, ಮಾಡ್ಕೊಂಡು. ಏನ್ ಅರಕೆ ಮಾಡ್ಕೊಂಡಿದ್ರಿ? ಜನಗಳಿಗೆ ಗೊತ್ತಾಗ್ಲಿ, ಅದು ಸ್ವಲ್ಪ ಹೇಳಿ ಸರ್. ಅಂದ್ರೆ ಮಗು ಇದು ಆಗುವಾಗ ಒಳ್ಳೆ ಇದಾಗ್ಲಿ, ಆರೋಗ್ಯ ಮಗು ಬರ್ಲಿ ಆಗ್ಲಿ ಅಂದ್ಬಿಟ್ಟು ಅರಕೆ ಹೊತ್ಕೊಂಡಿದ್ದೆ. ಅಂದ್ರೆ ಮಗುಗೋಸ್ಕರ ಅರಕೆ ಮಾಡ್ಕೊಂಡಿದ್ದು ನೀವು? ಮಗು ಈಗ ಎಷ್ಟು ತಿಂಗಳಿಗೆ? 2 ಮಕ್ಳು ಆರೋಗ್ಯಕ್ಕೆ ಚೆನ್ನಾಗವ್ರೆ. ಮಗು ಒಳ್ಳೆ 2 ಹೆಣ್ಮಕ್ಳು. ಈಗ 3 ಮಾಡಿಸಿದ್ರಿ, 3 ದೇವ್ರಿಗೂ, ಗಣೇಶನಿಗೆ, ಆಂಜನೇಯನಿಗೆ ಮತ್ತೆ ಉಮಾಶಂಕರ್ ಅವ್ರಿಗೆ. ಅಂದ್ರೆ ನೀವು ಅರಕೆ ಮಾಡ್ಕೊಂಡು ಎಷ್ಟು ವರ್ಷದಲ್ಲಿ ಸರ್? ಇದಾಗ್ಲೇ 4-5 ವರ್ಷ ಆಯ್ತು ಸರ್. 4-5 ವರ್ಷದಲ್ಲಿ ನೀವು ಅರಕೆ ಮಾಡ್ಕೊಂಡು ಒಳ್ಳೇದಾಯ್ತು. ಅವಾಗಿಂದ ಮಾಡ್ಸಕ್ಕಾಗಲ್ಲ, ಈಗ ಮಾಡ್ಸಿ ಅರಕೆ ತೀರಿಸ್ತಾ ಇದ್ದೀವಿ. ಅಂದ್ರೆ ಶೀಘ್ರದಲ್ಲೇ ಒಳ್ಳೇದಾಯ್ತು. ನೀವು ಇಲ್ಲಿ ಕೊಡೋದು ಲೇಟ್ ಆಯ್ತು. ಅಂದ್ರೆ ಈಗ ಕೊಡ್ಬೇಕಾದ್ರೆ ಎಷ್ಟು ತೃಪ್ತಿ ಇದೆ ಸರ್ ನಿಮ್ಗೆ? ನಮ್ಗೆ ಮನ್ಸು ತೃಪ್ತಿ ಇದೆ ಸರ್. ಈಗ ಒಂಥರ ನೆಮ್ಮದಿ ಮನ್ಸು. ಮೊದ್ಲು ಬಂದಾಗಲ್ಲ ದೇವಸ್ಥಾನಕ್ಕೆ ಅರಕೆ ಹೊತ್ಕೊಂಡಿದ್ದೆ, ದೇವ್ರು ಒಳ್ಳೇದ್ ಮಾಡಿತ್ತು, ಕೊಡಕ್ಕಾಗಲ್ಲ ಅಂತ ಮನ್ಸ್ಕೊಂತರ ಇದಿತ್ತು. ಈಗ ಕೊಟ್ಮೇಲೆ ಅರಕೆ ತೀರ್ಸಿದ್ಮೇಲೆ ಫುಲ್ ನೆಮ್ಮದಿ ಆಯ್ತು ನಮ್ಗೆ.
ಈ ದೇವರ ಬಗ್ಗೆ ವೀಕ್ಷಕರಿಗೆ ನೀವ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಅದ್ರ ಬಗ್ಗೆ ಹೇಳ್ಬಿಡಿ ಸರ್. ದೇವ್ರ ಬಗ್ಗೆ ಅಂದ್ರೆ ಭಗವಂತ ಇದು ಪುರಾತನ ಆಂಜನೇಯ. ಈಗ ಈ ಗಣಪತಿ ಈಶ್ವರ ಈ ಒಂದು 15 ವರ್ಷ ಆಯ್ತು. ಮೊದ್ಲು ಆಂಜನೇಯ ವರಪದ ಆಂಜನೇಯ ಯಾವ ಸುಮಾರು ಪುರಾತನ ಇದು ದೇವಸ್ಥಾನ. ಅವಾಗ್ಲಿಂದಾನು ನಮ್ ತಾತ ಅವ್ರ ತಾತ ನಮ್ ಮುತ್ತಾತನ ಕಾಲದಿಂದಾನು ನಾವ್ ಇದನ್ನ ನಂಬ್ಕೊಂಡ್ ಬಂದಿದೀವಿ. ನಮ್ಮ ತಾತಾರ ಅಪ್ಪ ಇದ್ರು ರಂಗಯ್ಯನವರು ಅಂತ. ಅವಾಗಿಂದಾನು ಆಂಜನೇಯ ಸ್ವಾಮಿ ನಾವು ಪೂಜೆ ಮಾಡ್ಕೊಂಡ್ ಬರ್ತಾ ಇದೀವಿ. ಭಗವಂತ ನಮ್ಗೆ ಒಳ್ಳೇದ್ ಮಾಡ್ತಾ ಇವೆ. ನಮ್ ತಾತ ಇಲ್ಲಿ ಅರಕೆ ಹೊತ್ಕೊಂಡಿದ್ರಂತೆ ನಮ್ ಮುತ್ತಾತ. ತೋಟದಲ್ಲೆಲ್ಲ ಕೋತಿಗಳು ಬಂದು ಎಳ್ನೀರು ಉದುರಿಸ್ಬಿಡೋದಂತೆ. ಅವಾಗ ಬಿರಿ ಆಂಜನೇಯ ಬಿರಿ ಬಂಡೆಲ್ ಕೆತ್ತಿದ್ರಿ ಇದನ್ನ. ಆವಾಗ ನಮ್ ತಾತಾರ ಅಪ್ಪ ಮುತ್ತಾತ ರಂಗಯ್ಯನವ್ರು ಬಂದು ಶೀಟ್ ಹಾಕ್ಸಿ ಸುತ್ತ ಎಲ್ಲ ದೇವಸ್ಥಾನ ಮಾಡಿದ್ರು. ನಿಮ್ ಮುತ್ತಾತವ್ರು? ಮುತ್ತಾತರು. ಅವಾಗಿಂದ ಅಕಸ್ಮಾತ್ ತೋಟಗಳಿಗೆ ಕೋತಿಗಳು ಬಂದ್ರೆ ಎಳ್ನೀರು ಅವು ಇವು ಏನ್ ಇದ್ ಮಾಡ್ತಿರ್ಲಿಲ್ಲ, ಬರೋವು ಹೊಂಟೋಗವು. ಆಮೇಲೆ ಜಮೀನು ಒಳ್ಳೆ ಜಮೀನು ಸಂಪಾದನೆ ಮಾಡಿದ್ರು ಕೋನ್ಮನಹಳ್ಳಿಲಿ. ಒಂದು ಹೆಚ್ಚು ಕಮ್ಮಿ ಒಂದು 70-80 ಎಕರೆ ಆಸ್ತಿ ಸಂಪಾದನೆ ಮಾಡಿದ್ರು. ಬಾಳಿ ಬದುಕ್ತಾರು. ಸುಮಾರು ಹೆಚ್ಚು ಕಮ್ಮಿ ಒಂದು 50-60 ವರ್ಷ ಆಯ್ತು. ಧನ್ಯವಾದಗಳು. ಧನ್ಯವಾದ ಸರ್.